ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಕತೆ ಮಿಸ್ ಆಗದೆ ಇರೋ ಥರ ಮುಂದಿನ ಎಪಿಸೋಡ್ಸು ನೀವು ನೋಡ್ಬೋದು. ಅರ್ಜುನನ್ನು ನೋಡುತ್ತಲೇ ಆ ಮನೆ ಕೆಲಸದವಳು ಬನ್ನಿ ಅರ್ಜುನ್ ಹೇಗಿದ್ದೀರಾ ಅಂತ ವಿಚಾರಿಸ್ತಾಳೆ. ನಾನು ಚೆನ್ನಾಗಿದ್ದೀನಿ ಆಂಟಿ, ನಿಮ್ಮ ಹೆಲ್ತ್ ಹೇಗಿದೆ ಅಂತ ಅರ್ಜುನ್ ಪ್ರೀತಿಯಿಂದ ಕೇಳ್ತಾನೆ. ನನ್ನ ಆರೋಗ್ಯಕ್ಕೇನು ಪರವಾಗಿಲ್ಲ ಬಿಡಿ, ಆದರೆ ನೀವು ಇಂಡಿಯಾಗೆ ಬಂದು ಇಷ್ಟೊಂದು ದಿನ ಆದರೂ ಈಗ ಮನೆಗೆ ಬರ್ತಿದ್ದೀರಲ್ಲಪ್ಪ ಎಂದು ಮುದ್ದಾಗಿ ಜಗಳವಾಡಿದ್ಲು. ಅಯ್ಯೋ ಆಂಟಿ, ಆಫೀಸ್ ಕೆಲಸದಲ್ಲಿ ಸ್ವಲ್ಪ ಸಿಕ್ಕಾಪಟ್ಟೆ ಬ್ಯುಸಿ ಆಗಿಬಿಟ್ಟಿದೆ, ಅದಕ್ಕೆ ಬರೋಕ್ಕೆ ಸಾಧ್ಯನೇ ಆಗಲಿಲ್ಲ ಅಷ್ಟೆ ಎಂದು ಅರ್ಜುನ್ ನಗುತ್ತಾ ಒಳಗೆ ಬರ್ತಾನೆ. ಅಷ್ಟರಲ್ಲಿ ಲಿವಿಂಗ್ ರೂಮಿಗೆ ಬಂದಂತಹ ರಾಹುಲ್ ನಮಸ್ಕಾರ ಅರ್ಜುನ್ ಸರ್ ಅಂತ ತಮಾಷೆಯಾಗಿ ಬರಮಾಡ್ಕೊಳ್ತಾನೆ. ಹಾಯ್ ರಾಹುಲ್ ಅಂದ ಹಾಗೆ ಅಮ್ಮನ ಆರೋಗ್ಯ ಹೇಗಿದೆ ಈಗ, ಡಾಕ್ಟರ್ ಹತ್ರ ಕರೆದುಕೊಂಡು ಹೋಗಿದೆಯಾ ಅಂತ ಅರ್ಜುನ್ ಕಳಕಳಿಯಿಂದ ಕೇಳ್ತಾನೆ. ರಾಹುಲ್ ಸೋಫಾ ಮೇಲೆ ಕುಳಿತುಕೊಳ್ಳುತ್ತಾ ಹೌದು ಅರ್ಜುನ್, ಡಾಕ್ಟರ್ ಹತ್ರ ತೋರಿಸ್ದೆ, ಅಮ್ಮನಿಗೆ ಸ್ವಲ್ಪ ಸುಸ್ತು ಮತ್ತು ಜಾಸ್ತಿ ಆಗಿದೆ ಅಷ್ಟೇ, ಚೆನ್ನಾಗಿ ರೆಸ್ಟ್ ತೊಗೋಬೇಕಂತ ಹೇಳಿದ್ದಾರೆ, ಡಾಕ್ಟ್ರೇ ಹೇಳಿದರು ಅಂತ ಹೇಳ್ತಾನೆ. ಅರ್ಜುನ್ ನಿಟ್ಟುಸಿರು ಬಿಟ್ಟು ಸರಿ ರಾಹುಲ್, ಅಮ್ಮನನ್ನು ಚೆನ್ನಾಗಿ ನೋಡ್ಕೊ, ನಾನಿನ್ನು ಹೊರಡ್ತೀನಿ, ತುಂಬ ತಡ ಆಗ್ತಾ ಇದೆ, ಮನೇಲಿ ಅಜ್ಜಿ ನನಗಾಗಿ ಕಾಯ್ತಾ ಇರ್ತಾರೆ ಅಂತ ಎದ್ದು ನಿಂತನು. ರಾಹುಲ್ ಅರ್ಜುನನ ಕೈ ಹಿಡಿದು ಹಲೋ ಅರ್ಜುನ್, ಇಷ್ಟೊಂದು ದಿನ ಆದಮೇಲೆ ಬಂದಿದ್ದೀಯಾ, ರಾತ್ರಿ ಇಲ್ಲೇ ಇದ್ದು ಊಟ ಮುಗಿಸ್ಕೊಂಡು ಹೋಗು ಮಗನೇ ಅಂತ ಒತ್ತಾಯಿಸ್ತಾರೆ. ಅರ್ಜುನ್ ತಲೆ ಅಳ್ಳಾಡಿಸಿ ಇಲ್ಲ ಕಣೋ ರಾಹುಲ್, ನಾನು ಮನೆಗೆ ಬರೋ ವಿಷಯವನ್ನು ನನ್ನ ಅಜ್ಜಿಗೆ ಹೇಳಿಯೇ ಇಲ್ಲ, ನಾನು ಹೋಗೋವರೆಗೂ ಆ ಮುದುಕಿನ ಊಟ ಮಾಡಿದೆ ನೀರು ಕುಡಿದೆ ಮನೆಯಲ್ಲೇ ಹಾಗೆ ಕಾಯ್ತಾ ಇರುತ್ತೆ, ನಾನು ಬರೋದು ಲೇಟ್ ಆದರೆ ಅವಳಿಗೆ ಕೋಪ ಬರುತ್ತೆ ಕಣೋ, ನಾನು ಹೊರಡ್ತೀನಿ ಅಂತ ಹೇಳಿ ರಾಹುಲ್ಗೆ ಬಾಯಿ ಹೇಳಿ ಕಾರಿನತ್ತ ನಡೀತಾನೆ. ಅರ್ಜುನ್ ರಾಹುಲ್ಗೆ ಬಾಯಿ ಹೇಳುತ್ತಾ ಕಾರು ಹತ್ತಿದ ತಕ್ಷಣ ರಾಹುಲ್ ನಗುತ್ತಾ ಖಂಡಿತವಾಗಿ ಮುಂದಿನ ಬಾರಿ ಅಮ್ಮನ ಜೊತೆ ನಿನ್ನ ಮನೆಗೆ ಬರ್ತೀನಿ ಅರ್ಜುನ್ ಅಂತ ಕೈ ಬೀಸ್ತಾನೆ. ಮಾರನೇ ದಿನ ಆಫೀಸ್ನಲ್ಲಿ ಅರ್ಜುನ್ ಒಂದು ಪ್ರಮುಖವಾದ ಮೀಟಿಂಗ್ ಕರೀತಾನೆ. ಎಲ್ಲರನ್ನ ಉದ್ದೇಶಿಸಿ ಮಾತನಾಡುತ್ತಾ ನಾವು ಹೊಸ ಪ್ರಾಜೆಕ್ಟ್ ಭರ್ಜರಿಯಾಗಿ ಯಶಸ್ವಿಯಾಗಿದೆ, ಈ ಖುಷಿಗಾಗಿ ಕಂಪನಿಯ ನಮ್ಮ ಆಫೀಸ್ನ ಪ್ರತಿಯೊಬ್ಬ ಉದ್ಯೋಗಿ ಕೂಡ ಒಂದು ಗ್ರ್ಯಾಂಡ್ ಪಾರ್ಟಿ ಏರ್ಪಡಿಸ್ತಿದೆ, ಪಾರ್ಟಿ ಯಾವಾಗ ಬೇಕು ಅಂತ ನೀವೇ ಪ್ಲ್ಯಾನ್ ಮಾಡಿ ಹೇಳಿ ಅಂತ ಸಿಬ್ಬಂದಿಗಳಿಗೆ ಸಿಹಿ ಸುದ್ದಿಯನ್ನು ನೀಡ್ತಾನೆ. ಮೀಟಿಂಗ್ ಮುಗಿದ ನಂತರ ಅರ್ಜುನ್ ರಾಹುಲನ್ನು ತನ್ನ ಕ್ಯಾಬಿನ್ಗೆ ಕರೆದು ರಾಹುಲ್, ಇನ್ನು ಒಂದು ವಾರದ ನಂತರ ನಾನು ವೈಜಾಗ್ಗೆ ಹೋಗಬೇಕಾಗಿದೆ, ಯಾಕೆ ಅಂತ ನಿಮಗೆ ಈಗಲೇ ಗೊತ್ತು ತಾನೆ ಅಂತ ಹೇಳ್ತಾನೆ ಗಂಭೀರವಾಗಿ. ರಾಹುಲ್ ತಲೆ ಹಳ್ಳಾಡಿಸಿ ಗೊತ್ತಿದೆ ಅರ್ಜುನ್, ನನ್ನ ತಾಯಿಯ ತರಹ ಇರೋ ಆ ಪುಣ್ಯವತಿಯ ಅಂದರೆ ನಿನ್ನ ತಾಯಿಯ ಹುಟ್ಟುಹಬ್ಬವನ್ನು ನಾನು ಹೇಗೆ ತಾನೇ ಮರೆಯಲು ಸಾಧ್ಯ ಹೇಳು, ಖಂಡಿತ ಹೋಗೋಣ ಅಂತ ಹೇಳ್ತಾನೆ. ಈ ಕಡೆ ನಮ್ಮ ನಾಯಕಿ ಶ್ವೇತಾ ಆಫೀಸಿಗೆ ಸೇರಿ ಆಗಲೇ ಹೆಚ್ಚು ಕಮ್ಮಿ 1 ತಿಂಗಳು ಹೇಗೋ ಕಳೆದುಬಿಟ್ಟಿದ್ದಾಳೆ. ಆಫೀಸ್ ಕೆಲಸಗಳೆಲ್ಲ ಈಗ ಅವಳಿಗೆ ಚೆನ್ನಾಗಿ ರೂಢಿಯಾಗಿಬಿಟ್ಟಿದೆ. ಒಂದಿನ ಆಫೀಸ್ ಮುಗಿದು ಮನೆಯಲ್ಲಿ ಕುಳಿತಿದ್ದಾಗ ಶ್ವೇತಾಳ ಫೋನ್ ಕೂಡ ರಿಂಗ್ ಆಗುತ್ತೆ. ಸ್ಕ್ರೀನ್ ಮೇಲೆ ಅಮ್ಮ ಮೀನ್ಸ್ ಕೌಸಲ್ಯ ಅಂತ ಇತ್ತು. ಹಲೋ ಅಮ್ಮ, ಹೇಗಿದ್ದೀರಾ ಅಂತ ಶ್ವೇತಾ ಪ್ರೀತಿಯಿಂದ ಕೇಳಿದ್ಲು. ಅತ್ತ ಕಡೆಯಿಂದ ಕೌಸಲ್ಯ ನಾನು ಚೆನ್ನಾಗಿದ್ದೀನಿ ಕಣಮ್ಮ ಅಂದ ಹಾಗೆ, ನಿನ್ನ ಹುಟ್ಟುಹಬ್ಬ ಹತ್ತಿರ ಬರ್ತಾ ಇದೆಯಲ್ಲ, ಪ್ರತಿ ವರ್ಷದ ಬರ್ತಡೆಯನ್ನು ನೀನು ನಮ್ಮ ಜೊತೆಯಲ್ಲೇ ಅಲ್ವಾ ಆಚರಿಸ್ಕೊಳ್ಳೋದು, ಈ ವರ್ಷವೂ ನೀನು ಇಲ್ಲಿಗೆ ಬರಬೇಕು, ನಿನ್ನ ಅಪ್ಪ ಕೂಡ ನಿನ್ನನ್ನು ನೋಡಲು ತುಂಬ ಹಂಬಲಿಸ್ತಾ ಇದ್ದಾರೆ, ನಾವು ನಿನ್ನನ್ನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀವಿ ಪ್ರೀತಿ ಅಂದ್ಲು ಹಠ ಹಿಡಿಯುವ ಧ್ವನಿಯಲ್ಲಿ. ಶ್ವೇತಾ ನಗುತ್ತಾ ಸರಿ ಅಮ್ಮ, ನಾನು ಖಂಡಿತ ಊರಿಗೆ ಬರ್ತೀನಿ, ನನಗೆ ಶನಿವಾರ ಮತ್ತು ಭಾನುವಾರ ಆಫೀಸ್ ರಜೆ ಇರುತ್ತೆ, ಹಾಗಾಗಿ ನಂಗೆ ಶುಕ್ರವಾರ ಸಂಜೆನೇ ಬೆಂಗಳೂರಿನಿಂದ ಬಸ್ ಹತ್ತು ಬಿಡ್ತೀನಿ ಎಂದು ಪ್ರಾಮಿಸ್ ಕೂಡ ಮಾಡಿದ್ಲು. ಅಮ್ಮನಿಗೆ ವಿಷಯ ತಿಳಿಸಿದ ತಕ್ಷಣ ಶ್ವೇತಾ ತನ್ನ ಅಂಜಲಿ ಚಿಕ್ಕಮ್ಮ ಮತ್ತು ರಾಘವ ಅಂಕಲ್ಗೆ ವಿಷಯ ಮುಟ್ಟಿಸಿದ್ರು. ಒಬ್ಬಳೇ ಮಗಳು, ಹುಟ್ಟುಹಬ್ಬ, ತಂದೆ ತಾಯಿ ಹತ್ತಿರ ಇರಬೇಕಮ್ಮ, ಖಂಡಿತ ಹೋಗಿ ಬಾ ಅಂತ ಹೇಳಿ ಅವರು ಅರಸಿ ಕಳಿಸ್ಕೊಟ್ರು. ಹೇಳಿದಂತೆಯೇ ಶುಕ್ರವಾರ ಸಂಜೆ ಬೆಂಗಳೂರಿನಿಂದ ಹೊರಟಂತಹ ಶ್ವೇತಾ ಶನಿವಾರ ಮುಂಜಾನೆ ತನ್ನ ಸ್ವಂತ ಊರಿನ ಬಸ್ ನಿಲ್ದಾಣಕ್ಕೆ ಬಂದು ತಲುಪಿದ್ಲು. ಮುಂಜಾನೆಯ ಮಂಜಿನಲ್ಲಿ ಅವಳನ್ನು ಬರಮಾಡಿಕೊಳ್ಳಲು ಅವಳ ಪ್ರೀತಿಯ ತಂದೆ ಆಗಲೇ ಬಸ್ ಸ್ಟ್ಯಾಂಡಲ್ಲಿ ಕಾಯುತ್ತಾ ನಿಂತಿದ್ರು. ಬಸ್ಸಿನಿಂದ ಇಳಿಯುತ್ತಿದ್ದಂತೆ ಎದುರಲ್ಲೇ ನಿಂತಿದ್ದ ತಂದೆಯನ್ನು ಕಂಡ ಶ್ವೇತಾಳಿಗೆ ಆನಂದ ಭಾಷ್ಮ ತಡೆಯೋಕ್ಕೆ ಆಗಲೇ ಇಲ್ಲ. ಓಡಿ ಹೋಗಿ ತಂದೆಯನ್ನು ಗಟ್ಟಿಯಾಗಿ ಅಪ್ಕೊಂಡು ಕಣ್ಣೀರನ್ನು ಕೂಡ ಹಾಕಿದ್ಲು. ಮಗಳನ್ನು 1 ತಿಂಗಳ ನಂತರ ನೋಡಿದ ತಂದೆಯ ಕಣ್ಣುಗಳು ತೇವವಾದವು. ಆದರೆ ಅವರು ತಕ್ಷಣ ತಾವೇ ಕಣ್ಣೀರನ್ನು ಒರೆಸ್ಕೊಂಡು ತನ್ನನ್ನು ತಾನು ನಿಯಂತ್ರಿಸಿಕೊಳ್ಳುತ್ತಾ ಇದೇನಮ್ಮ ಮುದ್ದು ಮಗಳೇ, ಬಂದ ತಕ್ಷಣ ಅಳುತ್ತಾ ಇದೆಯಲ್ಲ, ನಿನ್ನನ್ನು ನೋಡದೆ ನಾವಿಲ್ಲಿ ಎಷ್ಟು ಒದ್ದಾಡ್ತಾ ಇದ್ದೀವಿ ಗೊತ್ತಾ, ನಮ್ಮಿಂದ ದೂರ ಇರೋದಕ್ಕೆ ನಿನಗೆ ಬೇಜಾರಾಗ್ತಿದೆಯಾ ಹೇಳು ಅಂತ ಪ್ರೀತಿಯಿಂದ ಕೇಳಿದ್ರು. ಶ್ವೇತಾ ಕಣ್ಣೀರನ್ನು ಒರೆಸಿಕೊಳ್ಳುತ್ತಾ ನಕ್ಕು, ಅಯ್ಯೋ ಅಪ್ಪ, ನೀವೇನಾದರೂ ಮತ್ತೆ ನನ್ನ ಕೆಲಸದ ಬಗ್ಗೆ ಮಾತಾಡಿ ಬೆಂಗಳೂರಿನಿಂದ ವಾಪಸ್ ಕರೆಸ್ಕೊಳ್ಳೋಕೆ ಏನಾದರೂ ಪ್ಲ್ಯಾನ್ ಮಾಡ್ತಿದ್ದೀರಾ ಏನು, ಸರಿ ಮೊದಲು ಮನೆಗೆ ಹೋಗೋಣ ಬನ್ನಿ, ಅಮ್ಮ ನಮಗಾಗಿ ಕಾಯ್ತಾ ಇರ್ತಾಳೆ ಎಂದು ತಂದೆಯ ಕೈಯನ್ನು ಹಿಡಿದು ಮನೆಗೆ ಕರ್ಕೊಂಡು ಬಂದ್ಲು. ಮನೆಗೆ ಬರುತ್ತಿದ್ದಂತೆ ಅಮ್ಮ ಕೌಸಲ್ಯ ಅಡುಗೆ ಮನೆಯಲ್ಲಿ ಮಗಳಿಗಾಗಿ ಅವಳಿಗೆ ಇಷ್ಟವಾದ ತಿಂಡಿಗಳನ್ನು ತಯಾರಿಸ್ತಾ ಇದ್ಲು.
ಶ್ವೇತಾ ನಿಧಾನವಾಗಿ ಹಿಂದಿನಿಂದ ನಡೆದು ಬಂದು ಹಾಯ್ ಅಮ್ಮ ಎಂದು ಅವಳ ಹೆಗಲ ಮೇಲೆ ಕೈ ಹಾಕಿದ್ಲು. ಕೌಸಲ್ಯ ಒಮ್ಮೆಲೆ ತಿರುಗಿ ನೋಡಿ ಅಯ್ಯೋ ನನ್ನ ಚಿನ್ನ ಯಾವಾಗ ಬಂದೆ ಎಂದು ಒಪ್ಪಿಕೊಂಡ್ಳು. ಈಗಷ್ಟೇ ಬಂದೆಮ್ಮ ಅಂದ್ಲು ಶ್ವೇತಾ. ಸರಿ ಮೊದಲು ಹೋಗಿ ಫ್ರೆಶ್ ಅಪ್ ಆಗಿ ಬಾ, ಏನಾದರೂ ತಿನ್ನುವಿಯಂತೆ. ಬೆಂಗಳೂರಿಗೆ ಹೋದಾಗಿನಿಂದ ಯಾವಾಗ ತಿಂತೀಯೋ ಯಾವಾಗ ಮಲಗ್ತೀಯೋ, ಮುಖ ನೋಡು ಹೆಂಗೆ ಸಣ್ಣಗಾಗಿದೆ. ನೀನು ನಿಜವಾಗ್ಲೂ ಅಲ್ಲಿ ಸರಿಯಾದ ಸಮಯಕ್ಕೆ ಊಟ ಮಾಡ್ತಾ ಇದೆಯೋ ಇಲ್ವೋ ಎಂದು ಅಮ್ಮಂದಿರ ಶೈಲಿಯಲ್ಲಿ ವಿಚಾರಣೆ ಕೂಡ ಶುರುವಾಯಿತು. ಶ್ವೇತಾ ಕಪಾಳಕ್ಕೆ ಕೈ ಇಟ್ಕೊಂಡು ಅಯ್ಯೋ ಅಮ್ಮ ನೀನು ಮತ್ತೆ ನೀನು ಹಳೆಯರಾಗ ಶುರು ಮಾಡಬೇಡಪ್ಪ. ನಾನು ಚೆನ್ನಾಗಿ ಊಟ ಮಾಡ್ತಾ ಇದ್ದೀನಿ, ದಪ್ಪಕ್ಕೆ ಇದ್ದೀನಿ, ನನಗೀಗ ಹಸಿವಿಲ್ಲ. ಮೊದಲು ಹೋಗಿ ಫ್ರೆಶ್ ಅಪ್ ಆಗಿ ಬರ್ತೀನಿ ಅಂತ ನಗುತ್ತಾ ತನ್ನ ರೂಮಿಗೆ ಓಡಿ ಹೋದ್ಲು. ಕೋಣೆಯೊಳಗೆ ಬಂದು ಹಾಸಿಗೆ ಮೇಲೆ ಕುಳಿತುಕೊಂಡು ಶ್ವೇತಾಳ ಮುಖ ಒಮ್ಮೆಲೆ ಗಂಭೀರವಾಗಿ ಹೋಯಿತು. ಅವಳಿಗೆ ಆಫೀಸಿನ ನೆನಪು ಕಾಡಲಾರಂಭಿಸ್ತು. ಈ ಅರ್ಜುನ್ ಸರ್ ಇದ್ದಾರಲ್ಲ, ಯಾವಾಗಲೂ ನನ್ನನ್ನು ಯಾಕೆ ಅಷ್ಟೊಂದು ಬೈತಾ ಇರ್ತಾರೆ? ಪ್ರತಿ ಹೆಜ್ಜೆಯಲ್ಲೂ ನನ್ನದೇ ತಪ್ಪನ್ನು ಹುಡುಕ್ತಿರ್ತಾರಲ್ವಾ ಎಂದು ಯೋಚಿಸತೊಡಗಿದ್ಲು. ಆದರೆ ಮರುಕ್ಷಣವೇ ಅವಳಿಗೆ ಅರ್ಥವಾಯಿತು. ಅಲ್ಲ ಶ್ವೇತಾ, ಊರಿಗೆ ಬಂದ ಮೇಲೂ ನಿನಗೆ ಅರ್ಜುನ್ ಸರ್ ನೆನಪಾಗ್ತಾ ಇದೆಯಲ್ಲ, ನಿನಗೇನಾಗಿದೆ ವೈಶು ಅಂತ. ಆ ಅರ್ಜುನನ ಯಾಕೆ ಮತ್ತೆ ಮತ್ತೆ ನೆನಪಿಸ್ಕೊಳ್ತಾ ಇದೆಯಾ ಎಂದು ತನ್ನ ಕೆನೆಗೆ ತಾನೇ ಮೆಲ್ಲಗೆ ತಟ್ಕೊತಾಳೆ. ಅಷ್ಟರಲ್ಲಿ ಕೆಳಗಿನಿಂದ ಅಮ್ಮನ ಧ್ವನಿ ಕರೆಯುತ್ತಾ ತಕ್ಷಣ ಆಲೋಚನೆಗಳಿಂದ ಹೊರಬಂದ ಶ್ವೇತಾ ಬರ್ತಾ ಇದ್ದೀನಮ್ಮ ಅಂತ ಕೆಳಗೆ ಓಡ್ ಬರ್ತಾಳೆ. ಕೌಸಲ್ಯ, ಶ್ವೇತಾ ಇವತ್ತು ನಿನ್ನ ಚಿಕ್ಕಪ್ಪನ ಮಗಳು ಭೂಮಿ ಫೋನ್ ಮಾಡಿದ್ದಂತೆ, ಇನ್ನು ಫೋನೇ ಎತ್ತಿಲ್ವಂತೆ. ಇಲ್ಲಿಗೆ ಕಾಲ್ ಮಾಡಿ ಕಂಪ್ಲೇಂಟ್ ಕೂಡ ಮಾಡ್ತಾ ಇದ್ದಾಳೆ. ಹಂಗೆ ಹೌದಾ ಅಮ್ಮ, ಬಿಡು ಆಫೀಸ್ ಕೆಲಸದ ಗಡಿಬಿಡಿಯಲ್ಲಿ ಫೋನೇ ಎತ್ತಿರಲಿಲ್ಲ, ಆಮೇಲೆ ನಾನೇ ಮಾತಾಡ್ತೀನಿ. ಆದರೆ ಅವಳು ಯಾಕೆ ಫೋನ್ ಮಾಡ್ತಾ ಇದ್ದಾಳಂತೆ ಅಂತ ಕುತೂಹಲದಿಂದ ಕೇಳಿದ್ದು. ಅಮ್ಮ ಮುಖ ಸಣ್ಣ ಮಾಡಿಕೊಂಡು ಅವಳು ಹೈದರಾಬಾದ್ನಲ್ಲಿ ಸಾಸರ್ ಕಪ್ ಡ್ಯಾನ್ಸ್ ಕಲಿತಾ ಇದ್ದಾಳಂತೆ, ಅದಕ್ಕೆ ಇಲ್ಲಿ ನಮ್ಮ ಊರಿನ ಸೈಡ್ ಎಲ್ಲಾದರೂ ಡ್ಯಾನ್ಸ್ ಸ್ಕೂಲ್ಗಳಿದೆಯಾ ಅಂತ ಹುಡ್ಕೊಡಲು ನಿನ್ನ ಕೇಳ್ತಿದ್ದಾಳೆ ಎಂದು. ಅಮ್ಮನ ಮಾತು ಕೇಳಿ ಶ್ವೇತಾಳಿಗೆ ನಗು ತಡೆಯೋಕ್ಕೆ ಆಗಲಿಲ್ಲ. ಅಯ್ಯೋ ಅಮ್ಮ, ಅದು ಸಾಸರ್ ಕಪ್ ಡ್ಯಾನ್ಸ್ ಅಲ್ಲ ಕಣೆ, ಅದನ್ನು ಸಾಲ್ಸಾ ಡ್ಯಾನ್ಸ್ ಅಂತ ಕರೀತಾರೆ ಅಂತ ನಕ್ಕಿದ್ಲು. ಅಮ್ಮ ಮುಸಿ ಮುಸಿ ನಗುತ್ತಾ ಹೌದಾ, ನಾನು ಅದನ್ನೇ ಹೇಳಿದ್ದು ಬಿಡು ಅಂದ್ಲು. ಅಮ್ಮ ಮತ್ತು ಮಗಳ ಈ ಸಾಲ್ಸಾ ಡ್ಯಾನ್ಸ್ ಕಾಮಿಡಿಯನ್ನು ಕೇಳಿ ಅಲ್ಲೇ ಪೇಪರ್ ಓದ್ತಿದ್ದ ಅಪ್ಪ ಕೂಡ ಒಮ್ಮೆಲೆ ಜೋರಾಗಿ ನಗೋಕ್ಕೆ ಶುರು ಮಾಡ್ತಾರೆ. ಇಡೀ ಮನೆಯಲ್ಲಿ ನಗುವಿನ ಅಲೆನೇ ಎದ್ದಿತ್ತು. ಜರ್ನಿ ಮಾಡಿ ಸ್ವಲ್ಪ ಸುಸ್ತಾಗಿದೆ ಅಮ್ಮ, ನಾನು ಹೋಗಿ ಸ್ವಲ್ಪ ಹೊತ್ತು ಮಲ್ಕೊಳ್ತೀನಿ ಅಂತ ಶ್ವೇತಾ ರೂಮಿಗೆ ಹೋದ್ಲು. ಮಾರನೇ ದಿನ ಬೆಳಗ್ಗೆ ಶ್ವೇತಾಳ ಹುಟ್ಟುಹಬ್ಬದ ದಿನ. ಬೆಳಗ್ಗೆನೆ ತಂದೆ ಮತ್ತು ತಾಯಿ ಇಬ್ಬರು ಶ್ವೇತಾಳ ರೂಮಿಗೆ ಬಂದು ಶ್ವೇತಾ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳ ಮಗಳೇ ಅಂತ ಪ್ರೀತಿಯಿಂದ ಹಾರಿಸಿದ್ರು. ಥ್ಯಾಂಕ್ ಯು ಸೋ ಮಚ್ ಅಮ್ಮ, ಥ್ಯಾಂಕ್ ಯು ಸೋ ಮಚ್ ಅಪ್ಪ ಅಂತ ಶ್ವೇತಾ ಇಬ್ಬರು ಕಾಲಿಗೆ ಬಿದ್ದು ಆಶೀರ್ವಾದ ಕೂಡ ಪಡ್ಕೊಳ್ತಾಳೆ. ಆಮೇಲೆ ಮುದ್ದಾಗಿ ಕಣ್ಣನ್ನು ಮಿಟ್ಕಿಸುತ್ತಾ ಸರಿ ನನ್ನ ಬರ್ತ್ಡೇ ಗಿಫ್ಟ್ ಎಲ್ಲಿದೆ ಅಪ್ಪ ಅಂತ ಕೈ ಚಾಚಿದ್ಲು. ತಂದೆ ನಗುತ್ತಾ ತಮ್ಮ ಜೇಬಿನಿಂದ ಒಂದು ಹೊಸ ATM ಕಾರ್ಡ್ ತೆಗೆದವಳು ಕೈಗಿಟ್ಟು, ಇಗೋ ನಿನ್ನ ಗಿಫ್ಟ್, ನಿನಗೆ ಏನೇನು ಬೇಕೋ ನಿನಗಿಷ್ಟ ಬಂದಿದ್ದನ್ನು ಇದರಲ್ಲಿ ಶಾಪಿಂಗ್ ಮಾಡಿ ಕೊಂಡ್ಕೊ ಮಗಳೇ ಅಂದರು. ವಾವ್ ಥ್ಯಾಂಕ್ ಯು ಅಪ್ಪ. ಸರಿ ನೀವಿಬ್ಬರು ಬೇಗ ರೆಡಿಯಾಗಿ ನಾವು ಒಟ್ಟಿಗೆ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಶ್ವೇತಾ ತಯಾರಾಗಲು ಹೋದ್ಲು. ಸ್ವಲ್ಪ ಸಮಯದ ನಂತರ ಶ್ವೇತಾ ತನ್ನ ತಂದೆ ತಾಯಿಯೊಂದಿಗೆ ಊರಿನ ಪ್ರಸಿದ್ಧ ದೇವಸ್ಥಾನಕ್ಕೆ ಬಂದಿದ್ಲು. ದೇವರ ದರ್ಶನ ಪಡೆದು ವಿಶೇಷ ಪೂಜೆಯನ್ನು ಮಾಡಿಸಿ ತೀರ್ಥ ಪ್ರಸಾದಗಳನ್ನು ಸ್ವೀಕರಿಸಿದ್ರು. ದೇವಸ್ಥಾನದ ಆವರಣದಲ್ಲಿರುವ ಪ್ರಶಾಂತವಾದ ಕಲ್ಲಿನ ಕಟ್ಟೆಯ ಮೇಲೆ ಮೂವರು ಬಂದು ಕುಳಿತುಕೊಂಡ್ರು. ಅದೇ ಸಮಯದಲ್ಲಿ ಅಲ್ಲಿಗೆ ಪೂಜೆಗಾಗಿ ಬಂದಿದ್ದ ಶ್ವೇತಾಳ ಹಳೆಯ ಆಪ್ತ ಗೆಳತಿ ರಮ್ಯಾ ಕಣ್ಣಿಗೆ ಬಿದ್ಲು. ಶ್ವೇತಾಳನ್ನು ನೋಡುತ್ತಲೇ ರಮ್ಯಾ ಮುಖದಲ್ಲಿ ಆಶ್ಚರ್ಯ ಮತ್ತು ಸಂತೋಷ ಒಟ್ಟಿಗೆ ಮುಡಿತು. ಹಾಯ್ ರಮ್ಯಾ ಅಂತ ಶ್ವೇತಾ ಖುಷಿಯಿಂದ ಕೈ ಬೀಸಿದ್ಲು. ದೇವಸ್ಥಾನದಲ್ಲಿ ಸಿಕ್ಕ ಗೆಳತಿ ರಮ್ಯಾ ಓಡು ಬಂದು ಶ್ವೇತಾಳನ್ನು ಅಪ್ಕೊಂಡು ಹಾಯ್ ಶ್ವೇತಾ, ಹೇಗಿದ್ಯಾ ಮರೈತಿ, ನಿನ್ನ ಹೊಸ ಆಫೀಸ್ ಕೆಲಸ ಹೇಗೆ ನಡೀತಾ ಇದೆ ಅಂತ ಪ್ರೀತಿಯಿಂದ ವಿಚಾರಿಸಿದ್ಲು. ಶ್ವೇತಾ ಮುಖ ಸೊಟ್ಟಾಗಿ ಮಾಡಿಕೊಂಡು ಕೆಲಸ ಏನೋ ಸೂಪರಾಗಿ ನಡೀತಾ ಇದೆ ರಮ್ಯಾ, ಆದರೆ ನನಗೆ ಸಿಕ್ಕಿರೋ ಬಾಸ್ ಇದ್ದಾರಲ್ಲ, ಸಾಕ್ಷಾತ್ ಯಮರಾಜ, ಸಿಕ್ಕಾಪಟ್ಟೆ ಗಡಸು, ಯಾವಾಗಲೂ ಬೈತಾನೆ ಇರ್ತಾನೆ. ಆ ಕೆಟ್ಟ ಬಾಸ್ ಕೈಯಲ್ಲಿ ಸಿಕ್ಕಿ ನಾನು ಪಡ್ತಿರೋ ಪಾಡು ನನಗೇ ಗೊತ್ತು. ಅದಕ್ಕೆ ದಿನ ಬೆಲೆ ತರಬೇಕಾಗಿದೆ ಬದುಕಿಗೆ ಎಂದು ಆಫೀಸ್ ಗೋಳನ್ನು ತೋಡ್ಕೊಂಡ್ಳು. ರಮ್ಯಾ ನಗುತ್ತಾ ಅವಳ ಕೈ ಹಿಡಿದು ಅದೆಲ್ಲ ಆಮೇಲೆ ಇರಲಿ, ಮೊದಲು ನಿನ್ನ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಅಂತ ಹೇಳಿದ್ಲು. ಶ್ವೇತಾ ಆಶ್ಚರ್ಯದಿಂದ ವಾಹ್ ಥ್ಯಾಂಕ್ ಯು ರಮ್ಯಾ, ನನಗೆ ನಿನ್ನ ಬರ್ತ್ಡೇ ಮರೆತೇ ಬಿಟ್ಟಿಯಾ ಅಂತ ಅಂದ್ಕೊಂಡಿದ್ದೆ. ಪರವಾಗಿಲ್ಲ ರಮ್ಯಾ ಕಣ್ಣು ಮಿಟುಕಿಸಿ, ನನ್ನ ಬೆಸ್ಟ್ ಫ್ರೆಂಡ್ ಬರ್ತ್ಡೇ ನಾನು ಯಾವತ್ತಾದರೂ ಮರೆಯೋಕ್ಕೆ ಸಾಧ್ಯ ಏನೇ, ಈಗ ಟೈಮ್ 9:45 ಆಗ್ತಾ ಬಂತು, 10 ಗಂಟೆಗೆಲ್ಲ ನಾವು ಅಲ್ಲಿ ಹೊರಡಬೇಕು, ರೆಡಿ ಆಗು ಬೇಗ ಅಂತ ಹೇಳಿದ್ಲು. ಶ್ವೇತಾ ಗೊಂದಲದಿಂದ ಹೌದಾ, ಅಷ್ಟಕ್ಕೂ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಕೇಳಿದ್ಲು. ರಮ್ಯಾ ನಗುತ್ತಾ ಅದೇನೇ ಪ್ರತಿ ವರ್ಷ ನಿನ್ನ ಬರ್ತ್ಡೇ ದಿನ
ರಮ್ಯಾ ನಗುತ್ತಾ, ಅದೇನೇ ಪ್ರತಿ ವರ್ಷ ನಿನ್ನ ಬರ್ತಡೇ ದಿನ ನಾವು ಯಾವ ಪ್ರಶಾಂತವಾದ ಜಾಗಕ್ಕೆ ಹೋಗ್ತೀವೋ ಅಲ್ಲಿಗೆ ಊರಿನವರೆಲ್ಲ ಆ ಜಾಗಕ್ಕೆ ಹೋಗೋರನ್ನು ಹುಚ್ಚರು ಅಂತಾರೆ. ಆದರೆ ನಿನ್ನನ್ನು ಹೆತ್ತಿರೋ ಆ ಹುಚ್ಚು ಅಮ್ಮನಿಗೆ ಮಾತ್ರ ಗೊತ್ತು ಆ ಜಾಗ ನಿನಗೆ ಎಷ್ಟು ಇಷ್ಟ ಅಂತ. ಶ್ವೇತಾ ಖುಷಿಯಿಂದ, ವಾವ್, ಆಶ್ರಮಕ್ಕೆ ಹೋಗ್ತಿದ್ವಾ, ಸರಿ ಹಾಗಾದರೆ ಹೊರಡೋಣ. ಅಪ್ಪ, ನಾನು ಇವತ್ತು ರಮ್ಯಾ ಒಟ್ಟಿಗೆ ಹೊರ ಹೋಗ್ತಾ ಇದ್ದೀನಿ ಅಂತ ತಂದೆಗೆ ತಿಳಿಸಿದ್ದು. ತಂದೆ ನಗುತ್ತಾ, ಸರಿ ಮಗಳೇ, ಜಾಗರೂಕವಾಗಿ ಹೋಗಿ ಬನ್ನಿ ಅಂತ ಹರಸಿದ್ರು. ಇಬ್ಬರು ಗೆಳತಿಯರು ಸ್ಕೂಟರ್ ಹತ್ತಿ ಆಶ್ರಮದ ಕಡೆಗೆ ಪ್ರಯಾಣವನ್ನು ಬೆಳೆಸ್ತಾರೆ. ಹಾಗೆಯೇ ಅದೇ ಸಮಯದಲ್ಲಿ ನಮ್ಮ ಬಿಗ್ ಬಾಸ್ ಅರ್ಜುನ್ ತನ್ನ ತಂದೆ ಮತ್ತು ಬೆಸ್ಟ್ ಫ್ರೆಂಡ್ ರಾಹುಲ್ ಜೊತೆ ವೈಜಾಗ್ ನಗರಕ್ಕೆ ಬಂದು ತಲುಪ್ತಾನೆ. ಹೌದು, ಅರ್ಜುನನ ತಾಯಿ ಹುಟ್ಟಿ ಬೆಳೆದಿದ್ದೇ ಆ ಸುಂದರವಾದ ವೈಜಾಗ್ ನಗರದಲ್ಲಿ. ಅವರ ನೆನಪಿಗಾಗಿ ಅರ್ಜುನ್ ಕುಟುಂಬ ಇಲ್ಲಿ ಒಂದು ದೊಡ್ಡ ಅನಾಥಾಶ್ರಮವನ್ನು ಕೂಡ ನಡೆಸ್ತಾ ಇತ್ತು. ಪ್ರತಿ ವರ್ಷ ತಾಯಿಯ ಹುಟ್ಟುಹಬ್ಬದ ದಿನ ಅರ್ಜುನ್ ತಪ್ಪದೆ ಇಲ್ಲಿಗೆ ಬರುವಂಥದ್ದು ಅವನ ಒಂದು ಅಭ್ಯಾಸ. ಕಳೆದ 2 ವರ್ಷಗಳಿಂದ ಅಮೇರಿಕಾದಲ್ಲಿದ್ದ ಕಾರಣ ಅವನಿಗೆ ಇಲ್ಲಿಗೆ ಬರೋಕ್ಕೆ ಸಾಧ್ಯ ಆಗಿರಲಿಲ್ಲ. ಬೆಳಗ್ಗೆ ಸರಿಯಾಗಿ 10 ಗಂಟೆಗೆ ಇವರು ಐಷಾರಾಮಿ ಕಾರ್ ಆಶ್ರಮದ ಆವರಣದೊಳಗೆ ಬಂದು ನಿಲ್ಲುತ್ತೆ. ಕಾರಿನಿಂದ ಅರ್ಜುನ್ ಇಳಿಯುತ್ತಿದ್ದಂತೆ ಅಲ್ಲಿನ ಮುದ್ದಾದ ಅನಾಥ ಮಕ್ಕಳೆಲ್ಲ ಓಡಿ ಬಂದು ಅರ್ಜುನ್ ಮತ್ತು ಅವನ ಕುಟುಂಬವನ್ನು ಅತ್ಯಂತ ಪ್ರೀತಿಯಿಂದ ಸ್ವಾಗತ ಮಾಡ್ತಾರೆ. ಆ ಮಕ್ಕಳನ್ನು ನೋಡಿ ಅರ್ಜುನನ ಮುಖದಲ್ಲಿ ಅಪರೂಪದ ಮಂದಹಾಸ ಮೂಡಿತು. ಅರ್ಜುನ್ ತನ್ನ ತಂದೆಯ ಕಡೆ ತಿರುಗಿ, ಅಪ್ಪ, ಈ ಎಲ್ಲ ಮಕ್ಕಳಿಗೆ ಹೊಸ ಬಟ್ಟೆ ಮತ್ತು ಸಿಹಿ ತಿಂಡಿಗಳನ್ನು ಹಂಚಿ, ರಾಹುಲ್, ನೀನು ಕೂಡ ಅಪ್ಪನಿಗೆ ಸಹಾಯ ಮಾಡು, ನಾನು ತಕ್ಷಣ ಅಪ್ಪನ ಬಳಿಗೆ ಬರ್ತೀನಿ ಅಂತ ಒಂದು ಸಣ್ಣ ಕೆಲಸ ಇದೆ ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ. ರಾಹುಲ್ ಪರಮಾಶ್ಚರ್ಯದಿಂದ, ಹಲೋ ಅರ್ಜುನ್, ಹೀಗೆ ಎಲ್ಲಿದ್ದೀಯಾ, ಎಲ್ಲಿಗೆ ಹೊರಟಿದೀಯಾ ನೀನು ಅಂತ ಕೂಗಿದ್ರು. ಅರ್ಜುನ್ ಕೇಳಿಸಿಕೊಳ್ಳದೆ ಸೀದಾ ಆಶ್ರಮದ ಮೇನ್ ಗೇಟ್ ಕಡೆಗೆ ನಡೀತಾನೆ. ಅರ್ಜುನ್ ಗೇಟ್ ಬಳಿ ಇದ್ದ ಒಂದು ಹಳೆಯ ಕಾವಲುಗಾರ ವಾಚ್ಮ್ಯಾನ್ ಹತ್ರ ಬಂದು, ನಮಸ್ತೆ ಸರ್, ನಾನು ಹೋದ ವರ್ಷ ಬರೋಕ್ಕೆ ಸಾಧ್ಯನೇ ಆಗಲಿಲ್ಲ. ನಾನು ಅಮೇರಿಕಾದಲ್ಲಿದ್ದೆ, ಆದರೆ ಆಶ್ರಮದ ಪರಿಸ್ಥಿತಿನೆಲ್ಲ ನೋಡ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಇಲ್ಲಿಗೆ ಬಂದೆ ಅಂತ ಹೇಳ್ತಾನೆ. ವಾಚ್ಮ್ಯಾನ್ ಕೂಡ ಅಷ್ಟೇ ಗೌರವದಿಂದ ನಮಸ್ತೆ ಸರ್ ಅಂತ ಹೇಳ್ತಾನೆ. ಅರ್ಜುನ್ ಕಣ್ಣುಗಳಲ್ಲಿ ಏನೋ ಒಂದು ಹುಡುಕಾಟ ಇತ್ತು. ಅವನು ಮೆಲ್ಲಗೆ ಅಂದ ಹಾಗೆ, ಆ ಹುಡುಗಿ ಮತ್ತೆ ಆಶ್ರಮಕ್ಕೆ ಬಂದಿದ್ದಾಳಾ ಎಂದು ಕುತೂಹಲದಿಂದ ಕೇಳ್ತಾನೆ. ಹೌದು, 2 ವರ್ಷಗಳ ಹಿಂದೆ ಹೀಗೆ ಅರ್ಜುನ್ ಇದೇ ಆಶ್ರಮದಲ್ಲಿ ಒಬ್ಬ ಮುದ್ದಾದ ಹುಡುಗಿಯನ್ನು ನೋಡಿ ಮನಸೋತಿದ್ದ. ಆದರೆ ಅವಳ ವಿಳಾಸ ಸಿಕ್ಕಿರಲಿಲ್ಲ ಅಷ್ಟೆ. ಅವಳನ್ನು ಅರ್ಜುನ್ ಈಗಲೂ ಕೂಡ ಹುಡುಕಾಟ ಮಾಡ್ತಾನೆ ಇದ್ದ. ವಾಚ್ಮ್ಯಾನ್ ತಕ್ಷಣ, ಹೌದು ಹೌದು ಸರ್, ಆ ಹುಡುಗಿ ಇವತ್ತು ಬೆಳಗ್ಗೆನೇ ಬಂದಿದ್ದಾಳೆ ಅಂತ ಹೇಳ್ತಾನೆ. ತಕ್ಷಣ ಯಪ್ಪ, ಅರ್ಜುನ್ ಮುಖದಲ್ಲಿ ಮಿಂಚು ಮೂಡಿತು. ಹೌದಾ, ಅಷ್ಟಕ್ಕೋಳ್ ಅಡ್ರೆಸ್ ಅಥವಾ ವಿಳಾಸ ಏನಾದರೂ ನಿಂಗೆ ಸಿಕ್ತಾ ಅಂತ ಆತುರದಿಂದ ಕೇಳ್ತಾನೆ. ಇಲ್ಲ ಸರ್, ಅವಳು ವಿಳಾಸ ಏನು ಕೊಡಲಿಲ್ಲ, ನಾನೇ ಕೇಳೋಕ್ಕೋದ್ರೂ ಕೂಡ ಅವಳು ಹೇಳ್ದೆ ಹೊರಟು ಹೋದ್ಲು ಅಂತ ಹೇಳ್ತಾನೆ ವಾಚ್ಮ್ಯಾನ್ ಬೇಸರದಿಂದ. ನಿರಾಶನಾದ ಅರ್ಜುನ್ ಅಲ್ಲೇ ಇದ್ದ ಒಂದು ದೊಡ್ಡ ಮರದ ಕೆಳಗೆ ಹೋಗಿ ಕುಳಿತುಕೊಳ್ತಾನೆ. ಅವಳನ್ನು ಮತ್ತೆ ಹೇಗೆ ಭೇಟಿಯಾಗುವುದು ಅಂತ ಗಂಭೀರವಾಗಿ ಯೋಚಿಸೋಕ್ಕೆ ಶುರು ಮಾಡ್ತಾನೆ. ಅಷ್ಟರಲ್ಲಿ ವಾಚ್ಮ್ಯಾನ್ ಓಡಿ ಬಂದು, ಸರ್, ಆ ಹುಡುಗಿ ಈಗ ತಾನೇ ಆಶ್ರಮದಿಂದ ಹೊರಟು ಹೋಗ್ತಾ ಇದ್ದಾಳೆ, ಬೇಗ ಬನ್ನಿ ಸರ್ ಅಂತ ಹೇಳಿ ಕೂಗ್ತಾನೆ. ಅರ್ಜುನ್ ತಕ್ಷಣ ಮರದ ಕೆಳಗಿನಿಂದ ಎದ್ದು ತಾನು ಇದ್ದ ಜಾಗದಿಂದ ಗೇಟ್ ಕಡೆಗೆ ಹೊರಡ್ತಾನೆ. ಆದರೆ ಅರ್ಜುನ್ ಅಲ್ಲಿಗೆ ತಲುಪುವಷ್ಟರಲ್ಲೇ ಆ ಹುಡುಗಿ ತನ್ನ ಸ್ಕೂಟರನ್ನು ಹತ್ತಿ ಹೋ ಎಂದು ಯೋಚಿಸುತ್ತಾ ಅಲ್ಲಿಗೆ ಹೊರಟೇ ಹೋಗಿದ್ಲು. ಅರ್ಜುನ್ ಕೇವಲ ಅವಳ ಬೆನ್ನನ್ನು ಮಾತ್ರ ನೋಡಲು ಸಾಧ್ಯವಾಯಿತು. ಅರ್ಜುನ್ ಬೇಸರದಿಂದ ಸುಮ್ಮನೆ ನಿಂತು ಬಿಡ್ತಾನೆ. ಅದನ್ನು ನೋಡಿ ವಾಚ್ಮ್ಯಾನ್, ಸರ್, ಚಿಂತಿಸಬೇಡಿ, ಅವಳು ಹೋಗುವಾಗ ನಾನು ಬುದ್ಧಿವಂತಿಕೆ ಉಪಯೋಗಿಸಿ ಅವಳ ಸ್ಕೂಟಿ ನಂಬರನ್ನು ಒಂದು ಪೇಪರ್ ಮೇಲೆ ಬರೆದಿಟ್ಕೊಂಡ್ಬಿಟ್ಟಿದ್ದೀನಿ. ಈಗೋ ಈ ನಂಬರನ್ನು ತಗೊಳ್ಳಿ ಸರ್ ಅಂತ ಚೀಟಿಯನ್ನು ಕೊಡ್ತಾನೆ. ಈ ಕ್ಷಣದಲ್ಲಿ ಅರ್ಜುನ್ ಮುಖದಲ್ಲಿ ಒಂದು ಸಂತೋಷ ಅನ್ನೋದು ಉಕ್ಕಿ ಬಂತು. ಥ್ಯಾಂಕ್ ಯು ಸೋ ಮಚ್ ಅಂತ ವಾಚ್ಮನ್ಗೆ ಧನ್ಯವಾದ ಹೇಳಿ ಸೀದಾ ರಾಹುಲ್ ಹತ್ರ ಹೋಗ್ತಾನೆ. ರಾಹುಲ್ ಬಳಿ ಬಂದು, ರಾಹುಲ್, ನೀನು ಅಪ್ಪನನ್ನು ಕರೆದುಕೊಂಡು ಮೊದಲು ಮನೆಗೆ ಹೊರಡು, ನಾನು ಒಂದು ಮುಖ್ಯವಾದ ಕೆಲಸವನ್ನು ಮುಗಿಸ್ಕೊಂಡು ಆಮೇಲೆ ಬರ್ತೀನಿ ಅಂತ ಹೇಳ್ತಾನೆ. ರಾಹುಲ್ ತಲೆ ಕೆರೆದುಕೊಳ್ಳುತ್ತಾ, ಅಲ್ಲ ಕಾಣೋ, ಈ ವೈಜಾಗ್ ಬಂದ ತಕ್ಷಣ ನಿನಗೆ ಅಂಥದ್ದೇನೋ ದೊಡ್ಡ ಕೆಲಸ ಬರುತ್ತೆ ಹೇಳು ಅಂತ ಕೇಳ್ತಾನೆ. ನಾನಾಮೇಲೆ ಎಲ್ಲವನ್ನ ಹೇಳ್ತೀನಿ ರಾಹುಲ್, ನೀನು ಮೊದಲು ಅಪ್ಪನನ್ನು ಕರ್ಕೊಂಡು ಹೋಗು ಅಷ್ಟೇ ಅಂತ ಹೇಳಿ ಅರ್ಜುನ್ ಪಟ್ಟು ಹಿಡಿತಾನೆ. ರಾಹುಲ್ ಬೇರೆ ದಾರಿ ಇಲ್ಲದೆ ಈ ಅರ್ಜುನ್ ಒಬ್ಬನೇ ಸಾಕು ಯಪ್ಪ ಎಂದು ಗುಣಗುತ್ತಾ ತಂದೆಯನ್ನು ಕರೆದುಕೊಂಡು ಅಲ್ಲಿಂದ ಹೊರಡ್ತಾನೆ. ಕಡೆಗೂ ಒಂದು ಸ್ಕೂಟರ್ ನಂಬರ್ ಸಿಕ್ತು. ಅರ್ಜುನ್ ತಕ್ಷಣ ಆಶ್ರಮದ ವಾಚ್ಮನ್ ತನ್ನ ಕಾರ್ನಲ್ಲಿ ಕೂರಿಸ್ಕೊಂಡು ಸೀದಾ ವೈಜಾಗ್ನ RTA ಪ್ರಾದೇಶಿಕ ಸಾರಿಗೆ ಕಚೇರಿ ಆಫೀಸ್ಗೆ ಬರ್ತಾನೆ. ಅಲ್ಲಿ ತನ್ನ ಪ್ರಭಾವವನ್ನು ಬಳಸಿ ಈ ಸ್ಕೂಟಿ ನಂಬರನ್ನು ತೋರಿಸಿ ಈ ಗಾಡಿ ಯಾರ ಹೆಸರಲ್ಲಿದೆ ಎಂಬಂತಹ ಪೂರ್ತಿ ವಿಳಾಸವನ್ನು ಪಡೆದುಕೊಳ್ತಾನೆ. ವಿಳಾಸ ಸಿಕ್ಕಿದ್ದೇ ತಡ ಅರ್ಜುನ್ ಮತ್ತು ವಾಚ್ಮನ್ ಇಬ್ಬರು ಕೂಡ ಕಾರ್ನಲ್ಲಿ ಸೀದಾ ಅಡ್ರೆಸ್ ಇರುವ ಮನೆಯ ಮುಂದೆ ಬಂದು
ಕಾರನ್ನು ಕೂಡ ನಿಲ್ಲಿಸ್ತಾರೆ. ಇಬ್ಬರು ಕಾರಿನಿಂದ ಹಿಡಿದು ಗೇಟ್ ಒಳಗೆ ಹೆಜ್ಜೆ ಇಟ್ಟರು. ವಾಚ್‌ಮ್ಯಾನ್ ಮನೆಯ ಮುಂದೆ ನಿಂತಿದ್ದ ಗಾಡಿಯನ್ನು ನೋಡಿ, ಸರ್ ನೋಡಿ ಈ ಸ್ಕೂಟಿ ಇಲ್ಲೇ ಇದೆ, ನಾವಿಬ್ಬರು ಕರೆಕ್ಟ್ ಜಾಗಕ್ಕೆ ಬಂದಿದ್ದೀವಿ, ಬನ್ನಿ ಹೋಗೋಣ ಅಂತ ಹೇಳ್ತಾನೆ. ಅರ್ಜುನ್ ಗೇಟ್ ಒಳಗೆ ಹೋಗುತ್ತಿದ್ದಂತೆ ಅಲ್ಲಿನ ತೋಟದ ಕಟ್ಟೆಯ ಮೇಲೆ ಒಬ್ಬಳು ಹುಡುಗಿ ಬೆನ್ನು ತಿರುಗಿಸಿ ಕುಳಿತಿರುವುದು ಕಾಣ್ತು. ಅರ್ಜುನ್ ನಿಧಾನವಾಗಿ ಅವಳ ಬಳಿಗೆ ನಡೆದು ಹೋಗಿ ಗಂಭೀರ ಧ್ವನಿಯಲ್ಲಿ, ಎಕ್ಸ್ಕ್ಯೂಸ್ ಮೀ, ಈ ಸ್ಕೂಟರ್ ಯಾರ್ದು ಅಂತ ಕೇಳ್ತಾನೆ. ಆ ಕುಳಿತಿದ್ದ ಹುಡುಗಿ ಒಮ್ಮೆಲೆ ತಿರುಗಿ ನೋಡಿ, ಇದು ನನ್ನದೇ ಸ್ಕೂಟರ್, ಏನಾಗಬೇಕಾಗಿತ್ತು ಅಂದ್ಲು. ಆ ಹುಡುಗಿಯ ಮುಖ ನೋಡಿದ ತಕ್ಷಣ ವಾಚ್‌ಮ್ಯಾನ್ ಗಾಬರಿಯಾಗಿ ಅರ್ಜುನನ ಕಿವಿಯಲ್ಲಿ ಮೆಲ್ಲಗೈಯೋ, ಸರ್, ನಾನು ಆಶ್ರಮದಲ್ಲಿ ನೋಡಿದ ಹುಡುಗಿ ಇವಳಲ್ಲ ಸರ್, ಅವಳ ಜೊತೆ ಇನ್ನೊಬ್ಳು ಹುಡುಗಿ ಬಂದಿದ್ದಾಳಲ್ಲ, ಅವಳೇ ಆ ಅಸಲಿ ಹುಡುಗಿ, ಇವಳು ಅವಳ ಜೊತೆ ಬಂದಿದ್ದ ಫ್ರೆಂಡ್ ಅಷ್ಟೇ ಅಂತ ಹೇಳಿ ಪಿಸುಗುಡ್ತಾನೆ. ಆ ಸ್ಕೂಟರ್ ಶ್ವೇತಾಳ ಗೆಳತಿ ರಮ್ಯಾಳದಾಗಿತ್ತು. ಆಶ್ರಮಕ್ಕೆ ಶ್ವೇತಾ ಬಂದಿದ್ದು ರಮ್ಯಾಳ ಸ್ಕೂಟರ್ನಲ್ಲಿ. ಅರ್ಜುನ್ ತಕ್ಷಣ ಪರಿಸ್ಥಿತಿಯನ್ನು ನಿಭಾಯಿಸುತ್ತಾ ರಮ್ಯಾಳ ಕಡೆ ನೋಡಿ, ನಮಸ್ಕಾರ, ನನ್ನ ಹೆಸರು ಅರ್ಜುನ್ ಅಂತ. ಇವತ್ತು ಬೆಳಗಿನ ಜಾವ ನೀನು ಮತ್ತು ನಿನ್ನ ಜೊತೆ ಇನ್ನೊಬ್ಳು ಹುಡುಗಿ ಆಶ್ರಮಕ್ಕೆ ಬಂದಿದ್ರಲ್ವಾ, ಆಮೇಲೆ ಬೀಚ್ ಕಡೆ ಕೂಡ ಹೋಗಿದ್ರ, ಆ ಹುಡುಗಿ ಎಲ್ಲಿದ್ದಾಳೆ ಅಂತ ವಿಚಾರಿಸಲು ಶುರು ಮಾಡ್ತಾನೆ. ರಮ್ಯಾ ಎದುರಿಗೆ ಬಂದು ನಿಂತ ಅರ್ಜುನ್ ಅದೇ ಗಂಭೀರ ಧ್ವನಿಯಲ್ಲಿ, ನೀವು ಇವತ್ತು ಬೆಳಗ್ಗೆ ರಸ್ತೆಯಲ್ಲಿರುವ ಅನಾಥಾಶ್ರಮಕ್ಕೆ ಬಂದಿದ್ರಲ್ವಾ, ನಾವು ಅದೇ ಆಶ್ರಮದಿಂದ ಬಂದಿರೋದು, ನಿಮ್ಮ ಜೊತೆ ಬಂದ ಇನ್ನೊಬ್ಬ ಹುಡುಗಿ ಎಲ್ಲಿದ್ದಾಳೆ ಈಗ ಎಂದು ನೇರವಾಗಿಯೇ ಕೇಳ್ತಾನೆ. ಅರ್ಜುನನ ಕಟುವಾದ ಧ್ವನಿಯನ್ನು ಕೇಳಿ ರಮ್ಯಾಗೆ ಸಿಟ್ಟು ಬಂತು. ಅವಳು ಹುಬ್ಬುಗಂಟಾಕಿ, ಅಲ್ಲ ಸರ್, ನೀವು ಯಾರ ಬಗ್ಗೆ ಕೇಳ್ತಿದ್ರಿ, ಅಷ್ಟಕ್ಕೂ ನಾವು ಆಶ್ರಮಕ್ಕೆ ಯಾಕೆ ಬಂದ್ವಿ, ಎಲ್ಲಿಗೆ ಹೋದವು ಅನ್ನೋದನ್ನೆಲ್ಲ ನಿಮ್ಗೆ ಯಾಕೆ ಹೇಳಬೇಕು, ಪರಿಚಯವೇ ಇಲ್ಲದ ನಿಮಗೆ ನನ್ನ ಫ್ರೆಂಡ್ ಎಲ್ಲಿದ್ದಾಳೆ ಅಂತ ನಾನು ಯಾಕೆ ತಿಳಿಸ್ಬೇಕು ಅಂತ ಹೇಳಿ ಎದುರು ಪ್ರಶ್ನೆಯನ್ನು ಹಾಕಿ ಮೊಂಡುವಾದ ಮಾಡ್ತಾಳೆ. ಅರ್ಜುನ್ ತನ್ನ ಕೋಪವನ್ನು ಹತೋಟಿಯಲ್ಲಿಟ್ಕೊಂಡು, ದಯವಿಟ್ಟು ತಪ್ಪು ತಿಳಿಬೇಡಿ, ಅವಳ ವಿಳಾಸ ಎಲ್ಲಿದೆ ಅಂತ ಹೇಳಿ, ನನಗೆ ಅವಳ ಜೊತೆ ತುಂಬ ಮುಖ್ಯವಾದ ವಿಚಾರವನ್ನು ಮಾತನಾಡಬೇಕಾಗಿದೆ ಅಂತ ವಿನಂತಿಸಿದ್ದು. ರಮ್ಯಾ ಬಿಟ್ಟು ಕೊಡದೆ, ಅವಳ ಜೊತೆ ಮಾತನಾಡಲು ನಿಮಗೆ ಅಂಥದ್ದೇನು ಕೆಲಸ ಇದೆ ಸರ್, ದಾರಿಯಲ್ಲಿ ಹೋಗೋ ಅಪರಿಚಿತ ವ್ಯಕ್ತಿಗೆ ನನ್ನ ಫ್ರೆಂಡ್ ಅಡ್ರೆಸ್ ಕೊಡೋಕ್ಕೆ ನಾನೇನು ಮುಟ್ಟಾಳಿನೋ ಹುಚ್ಚಳೋ, ಮೊದಲು ಇದನ್ನೆಲ್ಲ ಯಾಕೆ ಕೇಳ್ತಾ ಇದ್ದೀರಾ ಅಂತ ಸ್ಪಷ್ಟವಾಗಿ ಹೇಳಿ, ನೀವು ಕಾರಣ ಹೇಳದೆ ನಂತರ ನಾನು ನಿಮಗೆ ವಿಳಾಸವನ್ನು ನೀಡಬೇಕು ಅಥವಾ ಬೇಡವೋ ಅಂತ ಯೋಚನೆ ಮಾಡ್ತೀನಿ ಅಂತ ಖಡಕ್ಕಾಗಿ ಹೇಳಿದ್ಲು. ರಮ್ಯಾಳ ಈ ಅಹಂಕಾರದ ಮಾತುಗಳನ್ನು ಕೇಳಿ ನಮ್ಮ ಗಡಸು ಬಾಸ್ಗೆ ಅರ್ಜುನ್ಗೆ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಭಯಂಕರ ಕೋಪ ಬಂದ್ಬಿಟ್ಟು, ಯಾರೆದುರು ನಿಂತು ನೀನು ಹೀಗೆ ಮಾತನಾಡ್ತಾ ಇದೆಯಾ ಎಂದು ಮನಸ್ಸಿನಲ್ಲಿ ರೇಗಾಡಿದನು. ಅದರ ಮರುಕ್ಷಣವೇ, ಇಲ್ಲ, ಈಗ ತನಗೆ ಆ ಹುಡುಗಿಯ ಬಗ್ಗೆ ತಿಳಿದುಕೊಳ್ಳೋದು ಬಹಳ ಮುಖ್ಯ, ಸುಮ್ಮನೆ ತಿಳಿಯದೆ ಅಹಂಕಾರಕ್ಕೆ ಹೋಗಿ ಸಿಕ್ಕಿರೋ ದಾರಿಯನ್ನು ಕಳೆದುಕೊಳ್ಳುವುದು ಬುದ್ಧಿವಂತಿಕೆಯಲ್ಲ ಎಂದು ತನ್ನ ಸಿಟ್ಟನ್ನು ನುಂಗ್ಕೊಳ್ತಾನೆ. ರಮ್ಯಾ ಅರ್ಜುನನ ಮೌನವನ್ನು ನೋಡಿ, ಹಲೋ, ಕೇಳಿಸ್ತಾ ಇದೆಯಾ, ಕಾರಣ ಹೇಳಿದ್ರೆ ಮಾತ್ರ, ಇಲ್ಲಾಂದರೆ ಇಲ್ಲಿಂದ ಮರ್ಯಾದೆಯಿಂದ ಹೊರಟು ಹೋಗಿ, ಇಲ್ಲದಿದ್ದರೆ ನಾನು ಈಗಲೇ ಪೊಲೀಸರಿಗೆ ಕರೆ ಮಾಡಬೇಕಾಗುತ್ತೆ, ಹುಷಾರ್ ಅಂತ ವಾರ್ನಿಂಗ್ ಕೂಡ ಕೊಟ್ಲು. ಅರ್ಜುನ್ ಅವಳ ಧೈರ್ಯವನ್ನು ನೋಡಿ ಆಶ್ಚರ್ಯಪಟ್ಟು, ಯಾವ ಹುಡುಗಿ ಇವಳು, ಇಷ್ಟೊಂದು ಬೋಲ್ಡಾಗಿ ಮಾತಾಡ್ತಿದ್ದಾಳಲ್ಲ, ನನ್ನನ್ನು ಎದುರಿಸ್ತಿದ್ದಾಳೆ ಎಂದು ಮನಸ್ಸಿನಲ್ಲೇ ಅಂದುಕೊಳ್ತಾನೆ. ಮುಂದೆ ಏನಾಗುತ್ತೆ, ನಮ್ಮ ಪ್ರೀತಿಯ ಶ್ವೇತಾ ಇಬ್ಬರು ಕೂಡ ಭೇಟಿ ಆಗ್ತಾರಾ ನೋಡೋಣ ಮುಂದಿನ ಭಾಗದಲ್ಲಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನೆಕ್ಸ್ಟ್ ಪಾರ್ಟ್ ಆದಷ್ಟು ಬೇಗ ಬರುತ್ತೆ.